ಅರವಿಂದ್ ಘೋಷ್ ಅವರ ಜೊತೆ ಯಾರ್ಯಾರು ಕ್ರಾಂತಿಕಾರಿಗಳು ಪೊಲೀಸ್ ಕೈಯಲ್ಲಿ ಸಿಕ್ಕಾಕೊಂಡಿದಾರೋ ಅವರೆಲ್ಲರಿಗೂ ಶಿಕ್ಷೆ ಆಗುತ್ತೆ. ಈ ಘಟನೆಯನ್ನ ಪೊಲೀಸ್ ಮತ್ತೆ ಬ್ರಿಟಿಷ್ ಸರ್ಕಾರ ತುಂಬಾ ಎಚ್ಚರಿಕೆಯಿಂದ ನೋಡ್ತಿದೆ. ಈಗ ಬಾರೀಂದ್ರನಾಥ್ ಘೋಷ್ ಅವರಿಗೆ ಗಲ್ಲಿಗೇರಿಸೋ ಆದೇಶ ಕೊಟ್ಟಾಗಿದೆ. ಮತ್ತೆ ಕೋರ್ಟ್ ಅಲ್ಲಿ ಅಪೀಲ್ ಮಾಡಿದ್ದಾರೆ. ಮತ್ತೆ ಗಲ್ಗ ಕುಜಿರಾಮಣ್ಣನ ಹಾಗೇನಾ? ಅವ್ರು ಯಾಕೆ ಇಷ್ಟೊಂದು ಶಿಕ್ಷೆ ಕೊಡ್ತಿದ್ದಾರೆ ಶರತಣ್ಣ? ಸುಭಿ, ನೀನ್ ಸುಮ್ನಿರು. ಈ ತರದ ಪ್ರಶ್ನೆ ಎಲ್ಲ ಕೇಳಕ್ ಹೋಗ್ಬೇಡ. ನಾನು ನಿನಗೆ ಉತ್ತರ ಕೊಡಕ್ ಆಗಲ್ಲ. ಅನು ಚಿಕ್ಕಮ್ಮ, ನೀವು ಸ್ವಲ್ಪ ಎಚ್ಚರಿಕೆಯಿಂದಿರಿ. ನಿಜ ಹೇಳ್ಬೇಕಂದ್ರೆ ಬ್ರಿಟಿಷ್ ಸರ್ಕಾರ ತುಂಬಾ ಎಚ್ಚರಿಕೆಯಿಂದಿದೆ. ಬಾಘಾ ಜತಿನ್ ಯಾರು? ನನ್ಗೂ ಗೊತ್ತಿಲ್ಲ ಶರತ್. ನಾನು ಅವ್ರ ಹೆಸರು ಮೊದಲನೇ ಸಲ ಕೇಳ್ತಿರೋದು. ಆದ್ರೆ ಅವರು ಕೂಡ ನಮ್ಮ ಹಾಗೇನೆ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸ್ಬೇಕು ಅಂದ್ಕೊಂಡ ಒಬ್ಬ ವ್ಯಕ್ತಿ ಅನ್ನೋದಂತೂ ಸತ್ಯ. ನಮ್ಮೆಲ್ಲರಲ್ಲೂ ಅವರು ಒಬ್ರು. ಶರತ್, ಶರತ್, ವಿಭಾ ಮನೆಯಿಂದ ಮತ್ತೆ ಪತ್ರ ಕಳಿಸಿದ್ದಾರೆ. ಅದ್ರಲ್ಲಿ ಏನ್ ಬರ್ತಿದ್ದಾರೆ? ನನಗೂ ಗೊತ್ತಿಲ್ಲ ಅನು ಚಿಕ್ಕಮ್ಮ. ಚಿಕ್ಕಮ್ಮ, ನೀವೊಂದು ಕೆಲಸ ಮಾಡ್ತೀರಾ? ನೀವು ಅಡಿಗೆ ಮನೆ ಒಳಗೆ ಹೋಗಿ ಸ್ವಲ್ಪ ಕೇಳಿಸ್ಕೊಳ್ಳಿ, ಅವ್ರ ಪತ್ರದಲ್ಲಿ ಏನ್ ಬರ್ದಿದ್ದಾರೆ ಅಂತ. ಹೋಗ್ಲಿ ಬಿಡಿ, ಅಷ್ಟೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಾದ್ರೂ ಗೊತ್ತಾಗ್ಲೇಬೇಕಾದಿದ್ರೆ ಅಮ್ಮ ಖಂಡಿತ ಹೇಳ್ತಾರೆ. ದಯಮಾಡಿ ಅದ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡಿ. ಅದೇನಂದ್ರೆ ಪ್ರಭಾ, ಅಕ್ಷಯ್ ಅವರು ಜೊತೆಗೆ ಅಜಿತ್ ಮತ್ತೆ ಅಕ್ಷಯ್ ಅವರ ಅಣ್ಣ ಅಧೀರ್ ಅವರು ನಾಳೆ ಬರ್ತಾ ಇದ್ದಾರೆ. ಅವರು ಶರತ್ಗೆ ಆಶೀರ್ವಾದ ಮಾಡಕ್ ಬರ್ತಾ ಇದ್ದಾರೆ. ಆಶೀರ್ವಾದ? ಅದಕ್ಕೆಲ್ಲ ಸಿದ್ಧತೆನೂ ಮಾಡ್ಕೋಬೇಕಲ್ವಾ? ಸಂಬಂಧಿಕರಿಗೆ ಆಮಂತ್ರಣ ಕಳಿಸ್ಬೇಕಾಗತ್ತೆ. ಇಷ್ಟೊಂದು ಕಡಿಮೆ ಸಮಯದಲ್ಲ. ಇದಕ್ಕೂ ಮೊದಲು ಅವರು ಮದ್ವೆಗೋಸ್ಕರ ಕಾಯೋದಕ್ಕೂ ತಯಾರಿರ್ಲಿಲ್ಲ. ಈಗ ಆಶೀರ್ವಾದ ಮಾಡೋದಕ್ಕೆ ನಾಳೆನೆ ಬರ್ತೀನಿ ಅಂತಿದ್ದಾರೆ. ಅಲ್ಲ, ಅವ್ರಿಗೆ ಯಾರಿಗೂ ನಮ್ಮ ಮೇಲೆ ನಂಬಿಕೆನೇ ಇಲ್ವಾ ಹೇಗೆ? ಆ ವಿಷಯನ ನಾನಂತೂ ಹೇಳಕ್ಕಾಗಲ್ಲ ಪ್ರಭಾ. ಆ ರೀತಿ ಏನಾದ್ರೂ ವಿಷಯ ಇದ್ದಿದ್ರೆ ಆ ಪತ್ರದಲ್ಲಿ ಅಕ್ಷಯ್ ಅವರು ವಿಭಾಳ ಬಗ್ಗೆನೂ ಹೇಳ್ತಿದ್ರು, ಆಶೀರ್ವಾದದ ಬಗ್ಗೆನೂ ಬರ್ದಿಲ್ವಲ್ಲ. ನನಗನ್ಸತ್ತೆ ಅವ್ರಿಗೇನಾದ್ರೂ ಬೇಕು ಅನ್ಸಿದ್ರೆ ಶರತ್ ಹಂಗೆ ಆಶೀರ್ವಾದ ಮಾಡೋ ಸಂಪ್ರದಾಯ ಮಾಡ್ಬೋದೇನೋ. ಶರತ್ ನಮ್ ಮಗ, ಅವನಿಷ್ಟ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಮಗೂ ಸಮಯ ಬೇಕಲ್ವಾ? ಆದ್ರೆ ಮದ್ವೆ ಸಿದ್ಧತೆ ಎಲ್ಲ ನಾವ್ ಅನ್ಕೊಂಡ್ ಹಾಗೆ ಆಗ್ಬೇಕು ಅಷ್ಟೇ. ನಾನು ಅತ್ತೆಯವ್ರಿಗೆ ಪತ್ರ ಕಳ್ಸಿದೀನಿ. ಅತ್ತೆ ಮತ್ತೆ ಮಾವ ಇಬ್ರು ಬರ್ತಿದ್ದಾರೆ. ನಾನು ಅತ್ತೆ ಮನೆಯಲ್ಲಿ ಬೆಳೆದಿರೋದ್ರಿಂದ ಶರತ್ನ ಮದ್ವೆ ಮತ್ತೆ ಆಶೀರ್ವಾದ ಸಮಯದಲ್ಲಿ ಅವರಲ್ಲಿರ್ಬೇಕು ಅನ್ನೋದೇ ನನ್ನ ಆಸೆ. ವಿಭಾವತಿ ಮನೆಯವ್ರಿಗೆ ಇಲ್ಲಿಗೆ ಬರ್ಬೇಕು ಅಂತ ಅನ್ಸಿದ್ರೆ ಅವರೇ ಇಲ್ಲಿಗೆ ಬಂದು ಆಶೀರ್ವಾದ ಮಾಡಿ ಮದ್ವೆ ದಿನಾನ ಗುರ್ತು ಮಾಡಿ ಹೋಗ್ಲಿ. ಮೊದಲು ನಮ್ಮ ಮನೇಲಿ ನಾರಾಯಣನ್ ಪೂಜೆ ಮಾಡಬೇಕು. ಅದಾದ್ಮೇಲೆ ಆಶೀರ್ವಾದ ದಿನನ ನಿರ್ಧಾರ ಮಾಡಿ. ನಾಳೆ ಪುರೋಹಿತರಿಗೆ ಪಂಚಾಂಗ ತಗೊಂಡ್ ಬರೋದಕ್ಕೆ ಹೇಳ್ಬಿಡಿ. ಅಯ್ಯೋ ದೇವ್ರೆ, ನೋಡು ಜಾನಕಿ, ಮತ್ತೆ ಯಾವ ರೀತಿ ತಪ್ಪು ನಡಿಬಾರ್ದು. ಅವರೆಲ್ಲ ಇಲ್ಲಿಗೆ ಬಂದಾಗ ಹಿಂದಿನ ತರ ಯಾವುದೇ ತಪ್ಪು ನಡಿಬಾರ್ದು. ಅವರೆಲ್ಲ ಈ ರೀತಿ ಇದ್ದಕ್ಕಿದ್ದಂತೆ ಆಶೀರ್ವಾದ ಮಾಡೋಕ್ಕೆ ಬರ್ತಾರ ಅನ್ನೋದನ್ನ ನಾನು ಯೋಚನೆ ಮಾಡಿರ್ಲಿಲ್ಲ. ಈಗೇನ್ ಮಾಡೋದು? ಅಪ್ಪ, ಅವರೆಲ್ಲ ಸುಮ್ನೆ ಬಂದು ಆಶೀರ್ವಾದ ಮಾಡಿ ಹೋಗ್ತಾರೆ ಅಂದ್ರೆ ಅದ್ರಲ್ಲಿ ತೊಂದರೆ ಏನಿದೆ ಹೇಳಿ? ಪ್ರತಿ ಪರಿವಾರದಲ್ಲೂ ಅವ್ರದೇ ಆದ ಸಂಪ್ರದಾಯ ಇರುತ್ತೆ. ಎಲ್ಲದಕ್ಕೂ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಅಮ್ಮ ಏನೋ ಹೇಳಿ ಹೋದ್ರು, ಅವ್ರು ಬರ್ಲಿ, ಅವ್ರ ಆಶೀರ್ವಾದ ದಿನಾನ ನಿರ್ಧರಿಸ್ಲಿ ಅಂತ. ಈಗ ಅವರು ಏನಾದ್ರೂ ಇದಕ್ಕೆ ಒಪ್ಕೊಳ್ದೇ ಇದ್ರೆ ಮುಂದೇನು? ಅಕ್ಷಯ್ ಅವರಿಗೆ ಎಲ್ಲೂ ಬೇಜಾರಾಗಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀರನ್ನು ನಿಂತು ನೋಡುವುದರ ಮೂಲಕ ನೀವು ಸಮುದ್ರವನ್ನು ದಾಟಲು
ಸಾಧ್ಯವಿಲ್ಲ. ನನ್ಗನ್ನಿಸ್ತದೆ ಕಟಕ್ನಲ್ಲಿ ಬಹಳ ಬಿಸಿಲಿರುತ್ತೆ, ಅದಕ್ಕೆ ನಿಮ್ಗೆ ಅಂತ ತೆಳ್ಳಗಿರೋ ಬಟ್ಟೆ ಎತ್ತಿಟ್ಟಿದ್ದೀನಿ. ಆಯ್ತಮ್ಮ, ನಿನ್ಗೇನ್ ಅನ್ಸುತ್ತೋ ಅದನ್ನ ಮಾಡು. ನೀನ್ ನನ್ ಬಟ್ಟೆಗಳನ್ನು ಎಷ್ಟು ಆಸಕ್ತಿಯಿಂದ ಪ್ಯಾಕ್ ಮಾಡ್ತಿದ್ಯಾ ವಿಭಾ? ಅಂದ್ರೆ ಅಂದ್ರೆ ಅದರ ಅರ್ಥ ನೀನ್ ಆ ಬಟ್ಟೆಗಳ ಜೊತೆ ಪತ್ರನ ಎಲ್ಲಿಟ್ಟಿದ್ಯಾ ಅಂತ ನನಗೆ ಹೇಳು, ಇಲ್ದಿದ್ರೆ ಕಳೆದು ಹೋಗುತ್ತೆ. ಒಂದ್ ವೇಳೆ ನಾನು ಶರತ್ ಅವ್ರ ಮನೆಗೆ ಹೋದ್ಮೇಲೆ ನನ್ ಬಟ್ಟೆಗಳನ್ನ ಎತ್ಕೊಳ್ಳೋಕೆ ಅಂತ ಬ್ರೀಫ್ ಕೇಸ್ ಓಪನ್ ಮಾಡಿದಾಗ ಆಗ ನಿಮ್ ಬಾವಿ ಅತ್ತೆ ಎದುರಿಗೆ ಏನಾದ್ರೂ ಈ ಪತ್ರ ಬಿದ್ದು ಹೋದ್ರೆ ಆಗ ನಾನೇನ್ ಮಾಡ್ಲಿ? ಅಣ್ಣ ತುಂಬಾ ಸತಾಯಿಸ್ತಿದ್ದೀರಾ ನೀವು. ಆಯ್ತು, ನಾನು ನಿಮ್ ಬಟ್ಟೆ ಎತ್ತಿಡೋದಿಲ್ಲ, ಹೋಗಿ. ಆಯ್ತಾಯ್ತು, ಸತಾಯಿಸಲ್ಲ ಬಿಡು. ನಾನು ನನ್ ತಂಗಿ ಎದುರಿಗೆ ಕಿವಿ ಹಿಡ್ಕೊಂಡು ಸೋಲು ಒಪ್ಕೋತೀನಿ. ಹಾಗೆ ಈ ಬ್ರೀಫ್ ಕೇಸ್ ಅಲ್ಲಿ ಈ ಬಟ್ಟೆಗಳ ಜೊತೆ ಯಾವ ಪತ್ರ ಇಲ್ಲ ಅಂತಾನು ಒಪ್ಕೋತೀನಿ. ಈ ಖುಷಿನಾ? ಈ ಖುಷಿ ಆಯ್ತು. ಆದ್ರೆ ಅಣ್ಣ, ನಿಮ್ ತಲೆಯಲ್ಲಿ ಈ ಸಂಶಯ ಪಡೋ ಅಭ್ಯಾಸ ಇದೆಯಲ್ಲ, ಅದ್ ನನಗ್ ಒಂಚೂರು ಇಷ್ಟ ಆಗೋದಿಲ್ಲ. ಒಳ್ಳೆ ವಿಷಯನೇ, ಆದ್ರೆ ಕಾರಣ ಇಲ್ದೆ ಯಾರ ಮೇಲೂ ಸಂಶಯ ಪಡೋದು ಒಳ್ಳೆ ಅಭ್ಯಾಸ ಅಲ್ಲ ಅನ್ಸತ್ತೆ. ಆಯ್ತು, ಇನ್ ಮುಂದೆ ನಾನ್ ನಿನ್ನ ಸತಾಯಿಸಲ್ಲ. ಒಳ್ಳೇದು. ಹಾಗಾದ್ರೆ ನೀನು ನಿಜವಾಗ್ಲೂ ಶರತ್ ಅವ್ರಿಗೋಸ್ಕರ ಏನು ಇಡ್ಲಿಲ್ವಾ? ಇಲ್ಲ. ಅಲ್ಲ, ಒಂದ್ ಕರ್ಚೀಫು ಇಟ್ಟಿಲ್ವಾ? ಇಲ್ಲ. ಏನು ಇಲ್ಲ ಅಂದ್ರೆ ಕೊನೆ ಪಕ್ಷ ಒಂದ್ ಟೇಬಲ್ ಕ್ಲಾತ್ ಅವ್ರಿಗೋಸ್ಕರ ನೀನ್ ಏನಾದ್ರೂ ಒಂದು ವಸ್ತುನ ಇಡ್ಬೋದಾಗಿತ್ತಲ್ವ ವಿಭಾ? ಇಲ್ಲ ಇಲ್ಲ ಇಲ್ಲ. ಏನದು? ಇಲ್ಲ ಇಲ್ಲ ಇಲ್ಲ. ನೀನ್ ಏನೆಲ್ಲ ಕೊಡಬೇಕು ಅಂತಿದ್ಯೋ ಅದನ್ನ ಬೇಗ ಪ್ಯಾಕ್ ಮಾಡು. ನನ್ನ ಹತ್ರ ಒಂದು ಪುಸ್ತಕ ಇದೆ. ಅದು ನಾನು ಸುಭಾಷ್ಗೋಸ್ಕರ ಒಂದು ಟೇಬಲ್ ಕ್ಲಾತ್ ಮಾಡಿದ್ದೆ. ಅದನ್ನ ನೀವು ಅವನಿಗೆ ಕೊಟ್ಟು ಅವನಿಗೆ ಹೇಳಿ ಅವನು ಓದೋ ಟೇಬಲ್ ಮೇಲೆ ಹಾಕೊಳ್ಳೋಕೆ ನಾನ್ ಕೊಟ್ಟಿದ್ದು ಅಂತ. ಅಲ್ಲ, ಸುಭಾಷ್ಗೆ ಅವ್ರ ಅಣ್ಣ ಶರತ್ತಿಂದ ತುಂಬಾ ತೊಂದರೆ ಆಗಿರುತ್ತೆ. ನೀನ್ ಎಲ್ಲಾ ಸುಭಾಷ್ಗೆ ಕೊಟ್ರೆ ಶರತ್ ಅವ್ರಿಗೆ ಏನು ಕೊಡೋದೇ ಇಲ್ವಾ? ಒಬ್ಬ ಪ್ರೇಯಸಿ ತನ್ನ ಪ್ರೇಮಿಗೆ ನೆನಪಿಗೆ ಅಂತ ಒಂದು ಖರ್ಚಿಫ್ ಕೊಟ್ಟಿದ್ಲಂತೆ. ಅದೇ ರೀತಿ ನೀನು ಏನಾದ್ರೂ ಒಂದ್ ಕೊಡ್ತೀಯಾ ಅನ್ಕೊಂಡಿದ್ದೆ ಅಷ್ಟೇ. ನೀವು ಮತ್ತೆ ನನ್ನ ರೇಗಿಸ್ತಿದ್ದೀರಿ ಅಲ್ವಾ? ಈಗ ನಿಮ್ ಗತಿ ಏನಾಗುತ್ತೆ ಅಂತ ನೋಡ್ತೀರಿ. ಅಪ್ಪ, ಓ ಅಪ್ಪ, ಸರಿ ಸರಿ, ಆಯ್ತು ಇಲ್ಲಿ ನೋಡಿ. ಆಯ್ತು, ನಾನೇನು ಮಾತಾಡಲ್ಲ. ನನ್ನಿಂದ ತಪ್ಪಾಗೋಯ್ತು. ನೀನಂತೂ ಆದೇಶ ಮಾಡೋ ಅಭ್ಯಾಸ ಮಾಡ್ಕೊಂಡಿದ್ಯಾ? ಹೋಗ್ಲಿ, ಸುಭಾಷ್ಗೋಸ್ಕರ ಒಂದ್ ಬಟ್ಟೆ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಅದನ್ನ ಇಟ್ಟಿದ್ಯಾ ಇಲ್ಲಿ? ನಾನು ಈಗ್ಲೇ ತಗೊಂಡ್ ಬರ್ತೀನಿ. ನಿಂತ್ಕೊ ನಿಂತ್ಕೊ ನಿಂತ್ಕೊ. ನಾನ್ ನಿನ್ಗೊಂದು ಮುಖ್ಯವಾದ ವಿಷಯನ ಹೇಳೋದನ್ನೇ ಮರ್ತು ಬಿಟ್ಟಿದ್ದೆ. ಬಾ ಇಲ್ಲಿ. ನೀನೊಂದ್ ಕೆಲ್ಸ ಮಾಡು. ನೀನ್ ಯಾವ ಬಟ್ಟೆನ ಕೊಡ್ತಿದ್ಯೋ ಅದೇ ಬಟ್ಟೆ ಒಳಗೆ ನೀನು ಬರ್ದಿರೋ ಪತ್ರ ಇಟ್ಬಿಡು. ನೀರನ್ನು ನಿಂತು ನೋಡುವುದರ ಮೂಲಕ ನೀವು ಸಮುದ್ರವನ್ನು ದಾಟಲು ಸಾಧ್ಯವೇ ಇಲ್ಲ. ನಿನ್ನನ್ನ ನೀನು ದುರ್ಬಲ ಅನ್ಕೊಂಡ್ರೆ ನೀನು ದುರ್ಬಲನೇ ಆಗ್ತೀಯ. ತೇಜಸ್ವಿ ಅನ್ಕೊಂಡ್ರೆ ತೇಜಸ್ವಿನೇ ಆಗ್ತೀಯ. ಧೈರ್ಯಶಾಲಿಯಾಗು. ಎಲ್ಲ ಜವಾಬ್ದಾರಿನೂ ನೀನಾಗೆ ವಹಿಸ್ಕೋ. ಭಾಗ ಜೊತೆನವ್ರ ಪತ್ರ ಬಂದಿದೆ. ನೀನೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ನೀನ್ ನಮ್ಮನೇಲೇ ಇರ್ಬೋದು ಅನಂತ್. ನೀನ್ ನಮ್ಮನೆಗೆ ಬಂದ್ರೆ ಎಲ್ರೂ ಖುಷಿ ಪಡ್ತಾರೆ. ಅನಂತ್ ಅಣ್ಣನ್ ಜೊತೆ ಇರೋದು ಮಾಧವ್ ಮೇಸ್ಟ್ರ. ಮಾಧವ್ ಮೇಷ್ಟ್ರೆ, ನಾನ್ ನಿಮ್ ಮನೇಲಿ ಇರೋದ್ರಿಂದ ಹುಡುಗರು ಬರೋದು ಹೋಗೋದು ಜಾಸ್ತಿ ಆಗತ್ತೆ. ಭಾಗ ಜೊತೆನವರು ಕಟಕಕ್ಕೆ ಬಂದಿದಾರಂತೆ. ಮೇಷ್ಟ್ರೆ, ನಿಮ್ಗಂತೂ ಇದೆಲ್ಲ ಗೊತ್ತಿರೋದೆ. ನಮ್ ತಂದೆಯವರು ಜಾನಕಿನಾಥ್ ಬೋಸ್ ಅವರ ಸಹಾಯಕರಾಗಿದ್ರು. ಈಗ ಊರಿಗೆ ಹೊರಟೋಗಿದ್ದಾರೆ. ಅದಕ್ಕೋಸ್ಕರ ಆ ಮನೆಯಿಂದ ಈಗ ಯಾವ ಕೆಲಸನೂ ಮಾಡೋಕ್ ಸಾಧ್ಯ ಇಲ್ಲ. ನೀವು ಮತ್ತೆ ನಿಮ್ ಪರಿವಾರದವರೆಲ್ಲರೂ ಅಪಾಯಕ್ಕೆ ಸಿಕ್ಕಾಕೋತೀರಾ ಮೇಷ್ಟ್ರೆ? ಹಾಗಾಗಲ್ಲಪ್ಪ. ಯಾವುದೇ ರೀತಿ ಅಪಾಯ ಬಂದ್ರೂ ನಾನು ನೋಡ್ಕೋತೀನಿ. ಆ ಅಪಾಯ ನಮ್ಮ ಸ್ವಾತಂತ್ರ್ಯಕ್ಕಿಂತ ಹೆಚ್ಚೇನಲ್ಲ. ಅನಂತಣ್ಣ, ಸುಭಾಷ್, ಅನಂತಣ್ಣ, ಇದೇನಿದು? ನೀನು ಇಷ್ಟು ಬೆಳಿಗ್ಗೆ ಇಲ್ಲಿ? ಮಾಸ್ಟ್ರೇ, ನಂಗೆ ನೀವೇ ತಾನೇ ಹೇಳಿದ್ದು ದಿನ ಬೆಳಗ್ಗೆ ಬೇಗ ಎದ್ದು ಪ್ರಕೃತಿನ ನೋಡೋದಕ್ಕೆ. ವಾಹ್, ಬಹಳ ಒಳ್ಳೇದು. ಇಷ್ಟು ಬೆಳಗ್ಗೆ ಏನ್ ನೋಡ್ದೆ ಪ್ರಕೃತಿಲಿ? ವಾಹ್, ಅದ್ಭುತ ಸುಭಾಷ್, ಬಹಳ ಒಳ್ಳೇದು. ನೀನ್ ನಿನ್ ದೃಷ್ಟಿನ ಯಾವಾಗ್ಲೂ ಹೀಗೆ ಇಟ್ಕೊಂಡಿರ್ಬೇಕು.
ನೋಡ್ತಾ ಇದೀಯ ಅನಂತ್? ನೋಡು ನೋಡು, ಕಲ್ಲು ಮತ್ತೆ ಆ ಬಿಳಿಯ ಹೂವು. ಕಲ್ಲು ಅದೆಷ್ಟೇ ಗಟ್ಟಿಯಾಗಿರ್ಲಿ, ಅದರ ಮೇಲ್ಗಡೆ ಹೂವು ಹುಟ್ಲೇಬೇಕು. ನನಗೆ ನಂಬಿಕೆ ಇದೆ, ನೀನು ಕೂಡ ಒಂದಲ್ಲ ಒಂದಿನ ಬಹಳ ಎತ್ತರಕ್ಕೆ ಬೆಳಿತೀಯ. ಸುಭಾಷ್ ದೃಷ್ಟಿ ಸರಿಯಾದ ಜಾಗಕ್ಕೆ ಬಿದ್ದಿದೆ. ಅನಂತಣ್ಣ, ನೀವು ಮನೆಗೆ ಹೋಗಲ್ವಾ? ಇಲ್ಲ ಸುಭಾಷ್, ಈಗ ಮನೆಗೆ ಹೋಗ್ತಿಲ್ಲ. ಮತ್ತೆ ನೀನು ಕೂಡ ಬಾಯಿ ತಪ್ಪಿ ನನ್ನನ್ನ ಭೇಟಿ ಮಾಡಿದ್ಯಾ ಅಂತ ಯಾರಿಗೂ ಹೇಳಕ್ ಹೋಗ್ಬೇಡ. ಇಲ್ಲ ಅನಂತಣ್ಣ, ನಾನು ಯಾರಿಗೂ ಹೇಳಲ್ಲ. ಅನಂತಣ್ಣ, ನನಗೆ ಗೊತ್ತು ಪೊಲೀಸರು ನಿಮ್ಮನ್ನ ಹುಡುಕ್ತಿದ್ದಾರೆ ಅನ್ನೋದು. ನಿಮ್ಮೆಲ್ರಿಗೂ ಶಿಕ್ಷೆ ಕೊಡ್ತಾರೆ. ಹೌದು ಮೇಸ್ಟ್ರೆ, ಅನಂತಣ್ಣ ಅಂತದ್ ಏನ್ ತಪ್ಪು ಮಾಡಿದ್ದಾರೆ? ಪೊಲೀಸರು ಇವ್ರಿಗೆ ಯಾಕೆ ಶಿಕ್ಷೆ ಕೊಡ್ತಾರೆ? ಪೊಲೀಸವರು ಯಾಕೆ ಶಿಕ್ಷೆ ಕೊಡ್ತಾರೆ ಗೊತ್ತಾ? ಇವರೆಲ್ಲ ನಮ್ಮ ದೇಶದ ಸ್ವಾತಂತ್ರ್ಯ ಬಯಸೋರು. ಇವ್ರು ಬಯಸೋದು ನಾವು ನಮ್ಮ ದೇಶನ ನಮ್ಮ ಇಚ್ಛೆಯಂತೆ ನಡೆಸಬೇಕು ಅಂತ. ಯಾವುದೇ ರೀತಿಯಲ್ಲೂ ಭೇದ ಭಾವ ಇರಬಾರ್ದು. ಎಲ್ಲ ಭಾರತೀಯರಿಗೂ ಕೂಡ ಸಮಾನ ಅಧಿಕಾರ ಇರಬೇಕು. ಹಾಗಾಗಿ ಅದಕ್ಕೇನೆ ಖುದಿರಾಮ್ನಂತಹ ಯುವಕರು ಗಲ್ಲಿಗೇರಿ ಪ್ರಾಣ ಕೊಡ್ತಿದ್ದಾರೆ. ನೀನು ಖುದಿರಾಮ್ನ ಗಲ್ಲು ಶಿಕ್ಷೆ ಬಗ್ಗೆ ಕೇಳಿ ಅಳ್ತಾ ನಿಂತಿದ್ಯಲ್ಲ, ಯಾಕೆ ಅಳ್ತಾ ನಿಂತಿದೆ ಗೊತ್ತಿದ್ಯಾ? ಯಾಕಂದ್ರೆ ನೀನು, ನಾನು, ಪ್ರತಿಯೊಬ್ರು ಬಯಸೋದು ನಮ್ಮ ದೇಶ ನಮ್ದಾಗ್ಬೇಕು, ನಮ್ದೇ ಆಗಿರ್ಬೇಕು, ಬೇರೆ ಯಾರ್ದೂ ಅಲ್ಲ. ನಮ್ಮ ಇಷ್ಟದ ಪ್ರಕಾರ ಬದುಕಬೇಕು, ಮಾತಾಡಬೇಕು, ಖುಷಿಯಿಂದ ಹಾಡಿ ಕುಣಿಬೇಕು ಅಲ್ವಾ ಅನಂತ್? ನಿಜ ತಾನೆ? ಹಾ ಮಾಧವ್ ಮೇಸ್ಟ್ರೆ, ನೀವು ಸರಿಯಾಗಿ ಹೇಳಿದ್ರಿ. ಈಗ ಹೊಸ ಶಕ್ತಿಯಿಂದ ಎದ್ದೇಳ್ಬೇಕಾದ ಸಮಯ ಬಂದಿದೆ. ಚಿಕ್ಕ ಯಜಮಾನ್ರೆ, ಇಷ್ಟು ಬೇಗ ಎದ್ದಿದ್ದೀರಲ್ಲ, ಟೀ ತರ್ಲಾ? ತಗೊಂಡ್ ಬನ್ನಿ ಕಾಕಿ. ಅಲಿಪುರ ಬಾಂಬ್ ಬ್ಲಾಸ್ಟ್ ಬಗ್ಗೆ ನಾಳೆ ತೀರ್ಪು. ಅಂದ್ರೆ ಭಾರೀಂದ್ರನಾಥ್ ಘೋಷ್, ಉಲ್ಲಾಸ್ ದತ್, ಹೇಮಚಂದ್ರ ಅವ್ರಿಗೆಲ್ಲ ನಾಳೆ ಶಿಕ್ಷೆ ನೀಡ್ತಾರ. ಸೆಷನ್ ಕೋರ್ಟ್ನಲ್ಲಿ ನೇಣು ಶಿಕ್ಷೆ ಆಗಿರೋದ್ರ ವಿರುದ್ಧ ಇವರೆಲ್ಲ ಉಚ್ಚ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ರು. ಅದರಿಂದ ಈಗೇನ್ ಲಾಭ? ಖುದಿರಾಮನಿಗೆ ಉಚ್ಚ ನ್ಯಾಯಾಲಯನೇ ಶಿಕ್ಷೆ ಖಾಯ ಮಾಡಿದ್ದು. ಇವ್ರಿಗೇನ್ ತೀರ್ಪು ಕೊಡ್ತಾರೋ? ಶರತ್, ಒಬ್ಬೊಬ್ನೇ ಏನೋ ಮಾತಾಡ್ತಿದ್ಯಾ, ಏನೋ ತೀರ್ಪು ಅಂತಿದ್ದೆ. ಸತೀಶಣ್ಣ, ಇದನ್ನ ಓದಿ. ಖುದಿರಾಮನಿಗೆ ಗಲ್ಲು ಶಿಕ್ಷೆ ಆದ್ಮೇಲೆ ನೆಮ್ಮದಿ ಸಿಕ್ಕಿದ್ಯವ್ರಿಗೆ. ಇವರೆಲ್ಲರನ್ನೂ ಕೂಡ ಗಲ್ಲಿಗೇರಿಸ್ತಾರೆ ಅಂತಾನೆ ನನಗನ್ನಿಸ್ತಿದೆ.
ಇವರೆಲ್ಲರೂ ಅನಾಚಾರ ಮಾಡೋ ಬ್ರಿಟಿಷರಿಗೆ ಬುದ್ಧಿ ಕಲ್ಸಕ್ಕೆ ಬಾಂಬ್ ಹಾಕಿದ್ದು, ಹಾಗಾಗಿ ಸಿಕ್ಕಾಕೊಂಡಿದ್ದು. ಬ್ರಿಟಿಷರು ಇವರನ್ನ ಸುಮ್ಮನೆ ಬಿಡ್ತಾರ? ಇವರೆಲ್ಲರೂ ಯುವ ಕ್ರಾಂತಿಕಾರಿಗಳು. ಶ್ರೀ ಅರವಿಂದ್ ಘೋಷ್ ಅವ್ರಿಗೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಇಂಥ ವಿಷಯಕ್ಕೆಲ್ಲ ಗಮನ ಕೊಡ್ತಿದ್ಯಾ? ಬರೀ ಕ್ರಾಂತಿ, ಗಲ್ ಶಿಕ್ಷೆ ಇದನ್ ಬಿಟ್ಟು ನಿನಗೆ ಬದುಕೋಕೆ ಆಗಲ್ವಾ? ಬಿಟ್ಟೆ ಬದುಕ್ತಾ ಇದೀನಲ್ಲ ಅಣ್ಣ, ಬಿಟ್ಟಿದ್ದೀನಲ್ಲ. ನನಗೆ ನನ್ನ ಪರಿವಾರ, ನನ್ನ ಜನರಿಂದ ದೂರ ಇರೋದಕ್ಕೆ ಕಷ್ಟ ಆಗ್ತಿದೆ. ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಆದ್ರೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ಪದೇ ಪದೇ ನನ್ನವ್ರಿಗೆ ಮೋಸ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ದೇಶದ ಪರಿಸ್ಥಿತಿ ಹೀಗಿರುವಾಗ, ನಮ್ಮ ಜನರು ಒದ್ದಾಡ್ತಾ ಇರುವಾಗ ನಾನಿಲ್ಲಿ ಒಬ್ಬ ಸ್ವಾರ್ಥಿ ತರ. ಅಮ್ಮ, ಅಪ್ಪ, ಬಂಧುಗಳು, ಪರಿವಾರ ಇವೆಲ್ಲ ದೇಶದ ಹೊರಗಿರೋದ? ನಿನಗೆ ಅರ್ಥ ಆಗ್ತಿದ್ಯೋ ಇಲ್ವೋ? ಮನೆಯಲ್ಲಿ ಸಂಭ್ರಮದಿಂದ ಮದುವೆ ತಯಾರಿ ಆಗ್ತಾ ಇದೆ, ಪ್ರತಿಯೊಬ್ರು ಖುಷಿಯಾಗಿದ್ದಾರೆ. ಇದ್ರ ಮಧ್ಯೆ ನೀನು ಮತ್ತೆ ಅದೇ ಹಳೆ ಕಥೆ ಹೇಳ್ತಿದ್ಯಾ? ಶರತ್, ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡು. ಅಪ್ಪಂಗೇನಾದ್ರೂ ಇದ್ರ ಬಗ್ಗೆ? ಇದನ್ನೆಲ್ಲ ಓದಿ ಏನ್ ಮಾಡ್ತೀಯಾ? ನೀನ್ ಪರಿಸ್ಥಿತಿನ ಬದಲಾಯಿಸಕ್ಕಾಗತ್ತಾ? ನೀನ್ ಯಾರ ಬಗ್ಗೆ ಹೇಳ್ತಾ ಇದೆಯೋ, ಯಾರ ಬಗ್ಗೆ ಓದ್ತಾ ಇದೆಯೋ ಅವ್ರಿಗಾದ್ರೂ ಬದಲಾವಣೆ ತರಕ್ಕಾಗತ್ತಾ? ಅವರೆಲ್ಲ ಸಿಕ್ಕಾಕೊಂಡಿದ್ದಾರೆ ಶರತ್. ನಮ್ಮ ಮನೆಗೆ ಹೊರಗ್ನವ್ರು ನುಗ್ಗಿದ್ರೆ ನೀವು ಸುಮ್ನಿರ್ತೀರಾ ಸತೀಶಣ್ಣ? ಬ್ರಿಟಿಷರು ನಮ್ಮ ದೇಶದಲ್ಲಿ ನುಗ್ಗಿ ಲೂಟಿ ಮಾಡ್ತಾ ಇದ್ದಾರೆ, ಅದನ್ನ ನೋಡ್ಕೊಂಡು ನಾವು ಕೈ ಕಟ್ಕೊಂಡು ಸುಮ್ನೆ ಕೂತಿರ್ಬೇಕಾ? ಶರತ್, ಸತೀಶ್, ಸ್ವಲ್ಪ ಒಳಗ್ ಬರ್ತೀಯಾ? ಇಲ್ಲಿ ಜುಬ್ಬದ ಅಳತೆ ನೋಡ್ಬೇಕು. ನಿನ್ನನ್ ಕೂಡ ಕರೀತಾರೆ. ಟೀ ಕುಡ್ಕೊಂಡು ಒಳಗ್ ಬಾ. ಶರತಣ್ಣ, 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 ನಂಗೆ ಅನಂತಣ್ಣ ಸಿಕ್ಕಿದ್ರು. ಸುಬಿ, ಅನು ಚಿಕ್ಕಮ್ಮ, ಸುಬಿ ಹೇಳ್ತಾ ಇರೋದು ಸತ್ಯನಾ? ನಾನಿದನ್ನ ಯಾರ ಹತ್ರನೂ ಹೇಳಿಲ್ಲ, ಬರೀ ನಿಮ್ಮ ಹತ್ರ ಹೇಳಿದ್ದು. ಅನಂತಣ್ಣನ ಜೊತೆಲಿ ಮಾಧವ್ ಮೇಷ್ಟ್ರು ಕೂಡ ಇದ್ರು ಶರತಣ್ಣ. ಏನು? ಮಾಧವ್ ಮೇಷ್ಟ್ರ? ಶರತ್, ಬೇನಿ ಮಾಧವ್ ಬಾಬು ಅವರು ನಮ್ಮ ಸಮಿತಿ ಜೊತೆಗೆ ನೇರವಾಗಿ ಸೇರ್ಕೊಂಡಿದ್ದಾರೆ. ಅವ್ರು ನಮಗೆ ತುಂಬಾ ಸಲ ಸಹಾಯ ಮಾಡಿದ್ದಾರೆ. ಮೊದಲು ಅವರು ಎಲ್ಲಿದ್ರು, ಅನಂತ್ ಅವ್ರು ಕೂಡ ಅಲ್ಲೇ ಇದ್ರು. ನಿನಗೆ ಈ ವಿಷಯ ಗೊತ್ತಾ ಶರತ್? ಎಷ್ಟೋ ಜನ ಮುಂದೆ ನಿಂತು ಹೋರಾಟ ಮಾಡದೇ ಇದ್ರು, ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ದೇಶಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ. ನೀನ್ ಹೇಗೋ, ಸುಭಾಷ್ ಹೇಗೋ, ಅವರು ನಿಮ್ಮ ಹಾಗೇನೆ. ನಾನು ಹೋಗಿ ಬರ್ತೀನಿ. ಎಲ್ಲಿಗೆ ಅನು ಚಿಕ್ಕಮ್ಮ? ಮನೆಯವ್ರಿಗೇನಾದ್ರೂ ಹೇಳಿದ್ರ? ಇಲ್ಲ ಶರತ್, ಹೇಳೋ ಅವಶ್ಯಕತೆ ಇಲ್ಲ. ನಾನು ಪೂಜೆ ಮಾಡಕ್ ಹೋಗ್ತಿದ್ದೀನಿ, ಭಾರತಾಂಬೆಯ ಪೂಜೆ. ಅನು ಚಿಕ್ಕಮ್ಮ, ತಗೊಳ್ಳಿ ಇದನ್ನ. ಪೂಜೆ ಮಾಡಿಸಿದ್ಮೇಲೆ ದಾನನೂ ಮಾಡ್ಬೇಕಾಗುತ್ತೆ. ನೀವಿದನ್ನ ನನ್ನ ಪರವಾಗಿ ಯಾರಿಗಾದ್ರೂ ದಾನ ಮಾಡಿ. ಭಾರತಾಂಬೆಯ ಪೂಜೆ, ಸರಿನಾ? ಸರಿ, ನಾನು ಹೊರಡ್ತೀನಿ. ಶರತಣ್ಣ, ಏನ್ ಗೊತ್ತಾ, ಅನಂತಣ್ಣನ ಜೊತೆಲಿ ಒಂದಷ್ಟು ಜನ ಗೀತೆ ಹಾಡ್ತಾ ಹೋಗ್ತಾ ಇದ್ರು. ನಾನು ಕೂಡ ಅವ್ರ ಜೊತೆಗೆ ಹಾಡ್ದೆ, ಆ ಸಾಧು ಅವ್ರ ಆಶ್ರಮದ ತರ. ಏನ್ ಗೊತ್ತಾ ಶರತಣ್ಣ, ಅವರೆಲ್ಲ ಒಬ್ರ ಕೈ ಒಬ್ರು ಹಿಡ್ಕೊಂಡಿದ್ರು. ನನಗೂ ಕೂಡ ಅವ್ರ ಕೈ ಹಿಡ್ಕೋಬೇಕು ಅನ್ನಿಸ್ತು. ಆದ್ರೆ ಅವರೆಲ್ಲ ಸ್ನೇಹಿತರು, ಅದಕ್ಕೆ ಹಾಗೆ ಜೊತೆಗಿದ್ರು. ನಾನು ಒಂದ್ಸಲನೂ ನನ್ನ ಸ್ಕೂಲ್ ಫ್ರೆಂಡ್ಸ್ ಕೈ ಹಿಡ್ಕೊಂಡೇ ಇಲ್ಲ, ಅವ್ರ ಬಗ್ಗೆ ಗೊತ್ತೂ ಇಲ್ಲ.
ಅಲ್ಲಿ ಯಾರೂ ನನ್ನ ಜೊತೆ ಮಾತಾಡ್ಸಲ್ಲ, ಹಾಗೆ ಯಾರೂ ನನ್ನ ಜೊತೆ ಕೂರಲ್ಲ. ಸರಿ ಹೋಗುತ್ತೆ ಸುಭಿ, ಎಲ್ಲ ಸರಿ ಹೋಗುತ್ತೆ. ನೀನೀಗ ಸ್ವದೇಶಿ ಬಟ್ಟೆ ಹಾಕೋತಾ ಇದೀಯಾ, ಒಳ್ಳೆ ರೀತಿಲಿ ಓದೋದನ್ನ ಕಲಿತಾ ಇದೀಯಾ. ಇದೇ ರೀತಿ ನೀನು ದೇಶದ ಜನರ ಜೊತೆ ಬೆರೆತು ದೇಶನ ಅರ್ಥ ಮಾಡ್ಕೋತೀಯ. ಸುಭಿ, ಸ್ವಾಮಿ ವಿವೇಕಾನಂದರ ಪುಸ್ತಕನ ನೀನು ಓದ್ತಾ ಇದೆಯಲ್ವಾ? ಇದರಲ್ಲಿ ಏನ್ ಬರ್ದಿದೆ ಅಂತ ನಿನಗೆ ಗೊತ್ತಲ್ವಾ? ಹಾ ಶರತಣ್ಣ. ಏಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ನಮ್ಮ ಮನಸ್ಸಲ್ಲಿ ವಿವೇಕಾನಂದರ ಈ ವಾಣಿಯನ್ನ ಇಟ್ಕೊಂಡು ನಮ್ಮ ಪ್ರಾಣನ ಕೈಯಲ್ಲಿ ಹಿಡ್ಕೊಂಡು ನಾವು ಮುಂದುವರಿಬೇಕು. ಬ್ರಿಟಿಷರು ಖುದೀರಾಮನಿಗೆ ಗಲ್ಲು ಶಿಕ್ಷೆ ಕೊಟ್ಟರು. ಪ್ರಫುಲ್ಲನ್ನ ಅವರೆಲ್ಲ ಸೇರಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಮಾಡಿದ್ರು. ಕೃಷ್ಣ, ಸತ್ಯೇಂದ್ರ ಬಾಬಾ ಎಲ್ರಿಗೂ ಗಲ್ಲು ಶಿಕ್ಷೆ ಕೊಟ್ರು. ಕಾರಣ ಇಲ್ಲದೆ ಇದ್ರೆ ಅರವಿಂದ್ ಘೋಷ್ ಅವರನ್ನ ಉಳಿಸೋದು ಕಷ್ಟ ಆಗ್ತಿತ್ತು. ಅರವಿಂದ್ ಘೋಷ್ ಅವರು ಯಾವುದೇ ಶಿಕ್ಷೆ ಇಲ್ಲದೆ ಬಿಡುಗಡೆ ಆಗಿದ್ದು ನಿಮಗೆ ಗೊತ್ತಿದೆ ಅಲ್ವಾ? ಇದೇ ಥರ ಮುಂದುವರಿತಾ ಇರಬೇಕು. ಬರೀ ನಮ್ಮ ಸ್ವಾರ್ಥ ನೋಡ್ಕೊಳ್ದೆ ದೇಶದ ಬಗ್ಗೆ, ದೇಶದ ಜನರ ಬಗ್ಗೆ ಯೋಚನೆ ಮಾಡ್ತಾ ನಾವೆಲ್ಲ ಮುಂದುವರಿಬೇಕು. ಅಲ್ಲಿಗೆ ಬಾರೀಂದ್ರನಾಥ್ ಘೋಷ್, ಉಲ್ಲಾಸ್ ದತ್ ಅವರು, ಹೇಮಚಂದ್ರ ಎಲ್ರೂ ಹೈಕೋರ್ಟ್ಗೆ ನ್ಯಾಯಕ್ಕೋಸ್ಕರ ಮನವಿ ಮಾಡಿದ್ದಾರೆ. ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅವ್ರಿಗೆಲ್ರಿಗೂ ಖುದೀರಾಮ್ ಥರಾನೇ ಗಲ್ಲು ಶಿಕ್ಷೆ ಏನಾದ್ರೂ ಆಗ್ಬಿಟ್ರೆ ಆಗೇನ್ ಮಾಡೋದು? ಆ ಬ್ರಿಟಿಷರಿಗೂ ಕೂಡ ಅದೇ ಬೇಕಾಗಿರೋದು. ನಾನು ನಿಮ್ಗೆಲ್ರಿಗೂ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಅವರ ಈ ಬಲಿದಾನವನ್ನ ವ್ಯರ್ಥ ಆಗೋಗ್ ಬಿಡ್ತೀರಾ ನೀವು? ನಾವು ಹೀಗೆ ಬಾಯಿ ಮುಚ್ಕೊಂಡು ಕೂತಿರ್ಬೇಕಾ? ಬ್ರಿಟಿಷ್ ಸರ್ಕಾರ ಭಾರತೀಯರನ್ನ ಬಳಸ್ಕೊಂಡು ಭಾರತೀಯರ ಸದ್ದನ್ನ ಅಡಗಿಸ್ತಾ ಇದೆ. ಅಲ್ಲ, ಇದು ಬೇರೆ ಯಾರಿಗೂ ಯಾಕೆ ಅರ್ಥ ಆಗ್ತಿಲ್ಲ? ಆದ್ರೆ ನಮಗ ಅರ್ಥ ಆಗಿದೆ, ನನಗರ್ಥ ಆಗಿದೆ. ರವಿಗೆ, ಮುರಾರಿಗೆ, ಬಲರಾಮನ್ಗೆ ಇದೆಲ್ಲ ಗೊತ್ತಿದ್ರು ನಾವು ಸುಮ್ಮನೆ ಕೂತ್ರೆ ಇದಕ್ಕೆ ಅರ್ಥ ಇದೆಯಾ ಹೇಳಿ? ವಂದೇ ಮಾತರಂ. ಈ ತಂಡಕ್ಕೆ ನನ್ನನ್ನು ಯಾಕೆ ಸೇರಿಸ್ಕೊಳ್ಳಿಲ್ಲ ಅನಂತವ್ರೆ? ಬಾ ಬಾ ಅನುಪಮ, ಕೂತ್ಕೋ. ನೀನ್ ಈ ತಂಡದಲ್ಲಿ ಇಲ್ದೇ ಇದ್ದಿದ್ರೆ ನೀನ್ ಇಲ್ಲಿಗೆ ಬರೋ ಸುದ್ದಿ ನಾನು ಯಾಕೆ ಕಳಿಸ್ತಾ ಇದ್ದೆ? ನಾನು ಈ ಕಟಕ್ ತಂಡಕ್ಕೆ ಬಲ ಸಿಗಬೇಕು ಅಂತ ಬಯಸ್ತೇನೆ. ನಮ್ಮ ತಂಡಕ್ಕೆ ಬಾಗಾ ಜತಿನವ್ರು ಸೇರ್ಕೊಂಡಿದ್ದಾರೆ. ನಿಮ್ಗೆಲ್ರಿಗೂ ಅವ್ರ ಪರಿಚಯ ಇಲ್ಲ ಅನ್ಕೋತೀನಿ. ಅವರು ಒಬ್ಬ ಒಳ್ಳೆ ಹೋರಾಟಗಾರ. ಬರೀ ಹೋರಾಟಗಾರ ಅಷ್ಟೇ ಅಲ್ಲ, ನಮ್ಗೆಲ್ರಿಗೂ ದೊಡ್ಡ ಅಣ್ಣನ ಹಾಗೆ. ಬಾಗಾ ಜತೀನ್ ಅಣ್ಣ ನಮ್ಗೆಲ್ರಿಗೂ ದುಡ್ಡನ್ನ ಹೊಂದೋದಕ್ಕೆ ಹೇಳಿದ್ದಾರೆ. ಅದು ಅಲ್ಲದೆ ನಮ್ಮ ಸಮಿತಿ ಹುಡುಗರನ್ನ ಪೊಲೀಸರು ಹಿಡಿದಾಗ ಅದಕ್ಕಾಗೋ ವಕೀಲರ ಖರ್ಚು, ನಮ್ಮ ಸಮಿತಿ ಓಡಾಡದ ಖರ್ಚು, ಶಸ್ತ್ರಾಸ್ತ್ರಗಳ ಖರ್ಚು, ಈಗಿದೆಲ್ಲ ನಮಗೆ ತುಂಬಾ ಮುಖ್ಯವಾಗಿರೋದು. ಇವುಗಳು ಯಾವುದು ಇಲ್ಲ ಅಂದ್ರೆ ಏನ್ ಪ್ರಯೋಜನ? ಆದ್ರೆ ಅನಂತಣ್ಣ, ನಮ್ಗೆ ದುಡ್ಡು ಯಾರು ಕೊಡ್ತಾರೆ? ಈಗ ಚಂದ ಎತ್ತೋದಂತೂ ಆಗದೆ ಇರೋ ಮಾತು. ಯಾಕೆ ಹಾಗೆ ಹೇಳ್ತಿದ್ಯಾ? ಇವತ್ತೊಬ್ಬ ಚಿಕ್ಕ ಹುಡುಗ ನನಗ್ ದುಡ್ಡು ಕೊಟ್ಟ, ಅದು ಭಾರತಾಂಬೆಯ ಪೂಜೆಗೆ. ಸುಭಾಷ್, ಆದ್ರೆ ಅನು ಅಕ್ಕ, ಈ ದುಡ್ಡು ನಮಗೆ ಯಾವ್ದಕ್ಕೂ ಸಾಕಾಗಲ್ಲ. ನಾವು ದರೋಡೆ ಮಾಡ್ಬೇಕಷ್ಟೇ. ದರೋಡೆನಾ? ಅವಶ್ಯಕತೆ ಬಂದ್ರೆ ಅದನ್ನು ಮಾಡು. ಖುದೀರಾಮ್ ಅನ್ನೋ ಹುಡುಗ ದೇಶಕ್ಕೋಸ್ಕರ ಪ್ರಾಣನೇ ಕೊಟ್ಟ ಅಂದ್ಮೇಲೆ ನಾವು ದರೋಡೆ ಮಾಡಕ್ಕಾಗಲ್ವಾ? ಖಂಡಿತ ಮಾಡೋಣ. ಎಲ್ರ ಪ್ರಕಾರ ಅದು ಅಪರಾಧ ಇರ್ಬೋದು, ಆದ್ರೆ ದರೋಡೆ ಮಾಡೋದ್ರಿಂದ ಭಾರತಾಂಬೆ ಪೂಜೆಗೆ ದುಡ್ಡು ಸಿಗುತ್ತೆ. ದೇಶಕ್ಕಾಗಿ ನಾವೇನ್ ಮಾಡಿದ್ರು ಅದು ಅನ್ಯಾಯ ಅಲ್ಲ. ನಾವೇನು ಬಡವರನ್ನ ಲೂಟಿ ಮಾಡಲ್ವಲ್ಲ. ಬ್ರಿಟಿಷರ ದುಡ್ಡನ್ನ ದೋಚೋಣ. ಆ ದುಡ್ಡು ಅವರ ದುಡ್ಡಂತೂ ಅಲ್ಲ. ಬ್ರಿಟಿಷ್ ಸರ್ಕಾರಕ್ಕೆ ನಮ್ಮ ಜನರ ದುಡ್ಡನ್ನ ಇಟ್ಕೊಳ್ಳೋ ಯಾವ ಹಕ್ಕು ಇಲ್ಲ. ಅವರು ನಮ್ಮ ದುಡ್ಡನ್ನೇ ದೋಚ್ತಾ ಇದ್ದಾರೆ. ನಾವು ಕೂಡ ಅವರ ದುಡ್ಡನ್ನ ದೋಚಿ ದೇಶದ ಒಳ್ಳೆ ಕೆಲಸಕ್ಕೆ ಉಪಯೋಗಿಸೋಣ. ಇದರಲ್ಲಿ ಅನ್ಯಾಯ ಏನ್ ಬಂತು? ಒಂದು ದಿನ ಭಾರತಾಂಬೆಗೆ ಬೇಡಿಗಳಿಂದ ಮುಕ್ತಿ ಸಿಗುತ್ತೆ. ಅವತ್ತು ನಮ್ಮ ಸ್ವಯಂ ದುಡಿಮೆಯಿಂದ ತಾಯಿಯ ಸೇವೆ ಮಾಡೋಣ. ಹೌದು ಅನುಪಮ, ನೀನ್ ಹೇಳಿದ್ದು ಸರಿನೇ.
ಭಾರತಾಂಬೆಯ ಸರಪಳಿಗಳನ್ನ ಕತ್ತರಿಸೋದಕ್ಕೆ ಮಾಡೋ ಯಾವ ಕೆಲಸನೂ ಅನ್ಯಾಯ ಅಲ್ಲ, ಯಾವುದು ತಪ್ಪಲ್ಲ. ಇದಕ್ಕೆ ನೀವೆಲ್ಲರೂ ಒಪ್ತೀರಾ? ಯಾರು ನಮ್ಮ ಪ್ರಾಣವನ್ನೇ ತೆಗಿತಾ ಇದ್ದಾರೋ, ನಮ್ಮ ಸಂಪತ್ತನ್ನೇ ದೋಚ್ತಾ ಇದ್ದಾರೋ, ನಾವು ಅವ್ರ ವಿರುದ್ಧನೇ ಸೇಡ್ ತೀರ್ಸ್ಕೋತೀವಿ. ವಂದೇ ಮಾತರಂ. ಬನ್ನಿ 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 ಎಲ್ಲ ಕೂತ್ಕೊಳ್ಳಿ. ಅರೆ ಇದೇನ್ ಮಾಡಿದ್ರಿ ನೀವು? ಇಷ್ಟೆಲ್ಲ ಸಿಹಿನ ಕೋಲ್ಕತ್ತಾದಿಂದ ತಗೊಂಡ್ಬಂದ್ರ? ಯಾಕೆ ಇದೆಲ್ಲ ಬೇಕಾಗಿತ್ತು? ಅದೇನು ಅಂದ್ರೆ ನಮ್ಮ ಸಂಬಂಧ ಕೂಡ ಈ ಮಿಠಾಯಿಗಳ ಹಾಗೆ ಸಿಹಿಯಾಗಿರ್ಲಿ ಅನ್ನೋ ಕಾರಣಕ್ಕೆ. ಅದೇನೋ ಹೌದು, ಖಂಡಿತ. ಅಬ್ದುಲ್ ಬಾಯಿಲಿ ಇದನ್ನೆಲ್ಲ ತಗೊಂಡು ಒಳಗಡೆ ಹೋಗಿಡು. ಹುಷಾರಾಗಿ ಹುಷಾರಾಗಿ. ನಿಧಾನ. ಅಬ್ದುಲ್ ಇದನ್ನು ತಗೋ. ನೀವೆಲ್ಲ ಕೂತ್ಕೊಳ್ಳಿ ಮೊದಲು. ಕೂತ್ಕೊಳ್ಳಿ. ಬನ್ನಿಣ್ಣ ಬನ್ನಿ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಪ್ರೋಮಿ, ಪ್ರಭಾನ ಸ್ವಲ್ಪ ಅರ್ಜೆಂಟ್ ಬಂದೇ ಬಿಟ್ಲು. ಹುಷಾರಾಗ್ ಬಾ. ಬಾ ಪ್ರಭಾ. ಇವರು ಅಕ್ಷಯ್ ಅವರು, ಮತ್ತು ಇದು ಅಜಿತ್, ಇದು ಹುಡುಗಿಯ ದೊಡ್ಡಪ್ಪ ಅಧೀರ್ ಚಂದ್ರ. ನಮಸ್ತೆ. ಇವಳು ನನ್ನ ಹೆಂಡತಿ. ಅದೇನು ಅಂದ್ರೆ ಒಂದು ಮುಖ್ಯವಾದ ಕೆಲಸ ಇತ್ತು. ಮಾತೆಲ್ಲ ಆಮೇಲೆ, ಮೊದ್ಲು ಬಾಯಿ ಸಿಹಿ ಮಾಡ್ಕೊಳ್ಳಿ. ಹಾ ಸರಿ, ತಗೊಳ್ಳಿ. ಸರಿ ಸರಿ, ನಾನೇನ್ ಹೇಳಕ್ ಬಂದೆ ಅಂದ್ರೆ, ನನ್ನ ದೊಡ್ಡಣ್ಣಂಗೆ ಮದುವೆ ಹುಡುಗಂಗೆ ಆಶೀರ್ವಾದ ಮಾಡೋ ಆಸೆ. ಅದನ್ನೇ ನಾನು ಪತ್ರದಲ್ಲಿ ಬರ್ದಿದ್ದೆ. ಜಾನಕಿನಾಥ್ ಅವರೇ, ನಿಮ್ಗೇನು ಸಮಸ್ಯೆ ಇಲ್ವಲ್ಲ? ಏನ್ ಸಮಸ್ಯೆ? ಇಲ್ಲ, ನಮ್ಗೇನೂ ಸಮಸ್ಯೆ ಇಲ್ಲ. ಆದ್ರೆ ನಮ್ ಭಾವ ಮತ್ತೆ ಅದ್ಗೆ ಇಬ್ರು ಮನೇಲಿಲ್ಲ, ದೇವ್ಗಢದಿಂದ ಬರ್ತಿದ್ದಾರೆ. ಅವ್ರು ನಮ್ಮನೆ ಹಿರಿಯರು. ಅವ್ರಿಲ್ದೆ ಆಶೀರ್ವಾದ ಶಾಸ್ತ್ರ ಮಾಡೋದು ಸರಿಯಲ್ಲ. ಸ್ವಲ್ಪ ಹೊತ್ತು ಕಾಯೋದು ಒಳ್ಳೇದನ್ಸತ್ತೆ. ನಾನು ಪುರೋಹಿತ್ರಿಗೂ ಬರೋದಕ್ಕೆ ಹೇಳಿದ್ದೀನಿ. ಇನ್ನೇನ್ ಬರ್ಬಹುದು. ನೀವೆಲ್ಲ ಆರಾಮಾಗಿ ತಿಂಡಿ ತಿನ್ಕೊಳ್ಳಿ. ಅಷ್ಟ್ರಲ್ಲವ್ರು ಬಂದ್ಬಿಡ್ತಾರೆ. ಮಾನೋದ, ಪುರೋಹಿತರು ಬಂದ್ರ ಅಂತ ನೋಡ್ ಹೋಗು. ಹೇಗೆ ಅಂತ ಗೊತ್ತಿದ್ರೆ ನಾವು ಅಷ್ಟು ದೂರದಿಂದ ಬರೋ ಅವಶ್ಯಕತೆನೇ ಇರಲಿಲ್ಲ. ಪತ್ರ ಬರ್ದಿದ್ರೆ ಆಗಿರ್ತಿತ್ತು. ಅದು ಅದು ಅಣ್ಣ, ಅದು ನೀವೇನ್ ಹೇಳ್ತಿದ್ದೀರಾ? ಇಷ್ಟು ದೂರ ಬರ್ದೇ ಇದ್ರೆ ಎಲ್ರ ಪರಿಚಯ ಹೇಗಾಗ್ತಾ ಇತ್ತು ಅಲ್ವಾ? ನಮ್ಮ ವಿಭಾ ಯಾವ ಪರಿವಾರಕ್ಕೆ ಸೇರ್ತಾ ಇದ್ದಾಳೆ ಅನ್ನೋದನ್ನ ನೋಡೋದು ಮುಖ್ಯ ಅಲ್ವಾ? ಏನಂತೀರಾ ಜಾನಕಿನಾಥ್ ಅವರೇ? ಅದು ಆಗ್ಲೇಬೇಕಲ್ಲ. ಅಧೀರ್ ಅವರೇ, ನೀವು ವಿಭಾ ದೊಡ್ಡಪ್ಪ ಅಂದ್ಮೇಲೆ ನೀವು ಬರ್ಲೇಬೇಕು. ಅದು ಅಲ್ಲದೆ ಇದು ನಮ್ ದೊಡ್ಡ ಸೌಭಾಗ್ಯ ನೀವು ಇಲ್ಲಿಗೆ ಬಂದಿದ್ದು ಕೂಡ. ಅಮ್ಮವ್ರೆ, ಪುರೋಹಿತರು ಬಂದಿದ್ದಾರೆ. ಬನ್ನಿ ಬನ್ನಿ ಪುರೋಹಿತ್ರೆ, ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಇವತ್ತು ದಿನ ಮತ್ತು ಸಮಯನ ನಿರ್ಧಾರ ಮಾಡೇ ಬಿಡೋಣ ಅಲ್ವಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಪುರೋಹಿತ್ರೆ, ನೀವೊಂದು ಒಳ್ಳೆ ದಿನ ನೋಡಿ ಹೇಳಿದ್ರೆ ಅವತ್ತೇ ಶರತ್ಗೆ ಆಶೀರ್ವಾದದ ಶಾಸ್ತ್ರ ಮಾಡೋಣ. ಹಾಗೆ ಆಗ್ಲಿ. ನಿಮ್ ಮನೆಯವರು ಅವತ್ತೇ ನಂಗೆ ಹೇಳಿದ್ರು, ಶರತ್ ಅವರ ಜನ್ಮಕುಂಡ್ಲಿ ನೋಡಿ ಶುಭ ದಿನ ನಿರ್ಧಾರ ಮಾಡಿ ಅಂತ ಹೇಳಿದ್ರು. ಆ ಶುಭ ದಿನ ಯಾವತ್ತು? ಒಂದು ಸಮಸ್ಯೆ ಇದೆ. ಇವತ್ತು ಒಂದು ಒಳ್ಳೆ ಮುಹೂರ್ತ ಇದೆ. ಇವತ್ತು ಬಿಟ್ರೆ ಇನ್ನೆರಡು ತಿಂಗಳು ಯಾವುದೇ ಒಳ್ಳೆ ಮುಹೂರ್ತ ಇಲ್ಲಮ್ಮ. ಅಂದ್ರೆ ಪುರೋಹಿತ್ರೆ, ಇವತ್ತು ಈ ಶಾಸ್ತ್ರ ಆಗದೆ ಇದ್ರೆ ಇನ್ನೆರಡು ತಿಂಗಳು ಈ ಶಾಸ್ತ್ರ ಮಾಡಕ್ಕಾಗಲ್ವಾ? ನೋಡಿ, ಈ ಮದ್ವೆ ಅನ್ನೋದು ಭಗವಂತ ನಿಶ್ಚಯಿಂದ ಆಗುತ್ತೆ. ಅದ್ಯಾವುದು ನಮ್ ಕೈಲಿಲ್ಲ. ಎಲ್ಲ ಕಷ್ಟ ದೂರ ಮಾಡ್ತಾನೆ ಅವನು. ಈಗ ನಾವೆಲ್ಲ ಸೇರಿ ಹೇಗೋ ಮಾಡಿ ಆಶೀರ್ವಾದ ಶಾಸ್ತ್ರನ ಮುಗಿಸೋಣ. ನಾವೆಲ್ಲ ತಯಾರಿ ಮಾಡ್ಕೊಂಡೇ ಬಂದಿದೀವಿ. ಆದ್ರೆ ಭಾವನವರು ಪರವಾಗಿಲ್ಲ ಬಿಡಿ. ಅವ್ರು ಬಂದ್ಮೇಲೆ ಇನ್ನೊಂದ್ಸಲ ಆಶೀರ್ವಾದ ಶಾಸ್ತ್ರ ಮಾಡೋಣ. ಮದ್ವೆನ್ ಈಗ್ಲೇ ಆಗ್ತಿಲ್ವಲ್ಲ. ಸತೀಶ್ ಮದುವೆ ದಿನಾಂಕ ನಿರ್ಧಾರ ಆಗಿದೆಯಾ ಜಾನಕಿ ಅವರೇ? ಹಾ, ಹುಡುಗಿ ಮನೆಯವರು ಬೇಗ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಆಮೇಲೆ ನಿರ್ಧಾರ ಮಾಡ್ತೀವಿ. ಅಜಿತ್ ಅವರೇ, ನೀವು ಬನ್ನಿ, ಒಳಗ್ ಬನ್ನಿ. ಶರತ್ ಒಳಗಿದ್ದಾನೆ, ನೀವು ಬನ್ನಿ. ಸರಿ ಸತೀಶ್ ಅವರೇ.
ನಾನು ಒಳಗೆ ಹೋಗ್ತೀನಿ. ಬನ್ನಿ ಬನ್ನಿ ಅಜಿತ್ ಅವರೇ ಬನ್ನಿ. ಶರತ್ ಶರತ್ ಅರೇ ರೇ ಸುಭಾಷ್, ಹೇಗಿದ್ಯಾ? ಸುಬಿ, ಇವತ್ ನಿಂಗೆ ಸ್ಕೂಲ್ ಇಲ್ವಾ? ಇಲ್ಲ ರಜಾ. ಇವತ್ತು ನಿನಗೆ ರಜಾನಾ? ಒಳ್ಳೇದೇ ಆಯ್ತು ಬಿಡು. ನಿನ್ನ ವಿಭಾಗ ನಿನಗೋಸ್ಕರ ಉಡುಗೊರೆ ಕಳ್ಸಿದ್ದಾರೆ, ತರ್ತೀನಿ ಇರು. ವಿಭಾಗ ನಂಗಂತ ಏನೋ ಕಳ್ಸಿದಾರಾ? ಏ ಸುಬಿ, ಈಗ ಅವರು ನಿಂಗೆ ವಿಭಾ ಅಕ್ಕ ಅಲ್ಲ, ನೀನ್ ಅವ್ರನ್ನ ವಿಭಾ ಅಕ್ಕ ಅಂತ ಕರೆಯೋದನ್ನ ಅಭ್ಯಾಸ ಮಾಡ್ಕೋ. ಅವಳು ಏನ್ ಕಳ್ಸಿದಾಳೋ ನಾನು ನಿನಗೆ ಕೊಡ್ತೀನಿ. ಸತೀಶ್ ಅವರೇ, ನನ್ನ ಬ್ರೀಫ್ ಕೇಸ್ ಎಲ್ಲಿದೆ? ಇಲ್ಲಿದೆ. ಅಬ್ದುಲ್ ಕಾಕ ಇಲ್ಲಿಟ್ಟಿದ್ದಾರೆ. ಹಾ, ಇದರಲ್ಲಿ ಸುಭಾಷ್ಗೋಸ್ಕರ ಒಂದು ಉಡುಗೊರೆ ಇದೆ. ಸತೀಶ್ ಅಣ್ಣ ಇದನ್ನ ಇಟ್ಕೊಳ್ಳಿ. ಸುಭಾಷ್, ವಿಭಾ ನಿನಗೆ ಅಂತ ಕೊಟ್ಟಿರೋ ಉಡುಗೊರೆ. ಹಾ, ಚೆನ್ನಾಗಿದೆ. ವಿಭಾಗ ಇದನ್ನ ಅವ್ರ ಕೈಯಾರೆ ಮಾಡಿದ್ದ. ಅಜಿತ್ ಅವ್ರೆ, ತಗೊಳ್ಳಿ. ಈ ಶರ್ಬತ್ತು ಮತ್ತೆ ಸಿಹಿನ ತಗೊಳ್ಳಿ. ಇಲ್ಲಿ ನೋಡಿ ಅಕ್ಕ, ನೀವು ನನ್ನನ್ನ ಹೋಗಿ ಬನ್ನಿ ಅಂತ ಕರೀಲೇಬೇಡಿ. ಯಾಕೆಂದ್ರೆ ನಾನು ಸತೀಶ್ ಮತ್ತೆ ಶರತ್ ಅವ್ರ ತರ ನಿಮಗೆ ಒಬ್ಬ ತಮ್ಮನ ಹಾಗೆ. ಸರಿ, ಹಾಗಾದ್ರೆ ನೀನ್ ಹೇಗ್ ಹೇಳ್ತೀಯೋ ಹಾಗೆ ಆಗ್ಲಿ. ಮೊದ್ಲು ಈ ಶರ್ಬತ್ತು ಮತ್ತೆ ಸಿಹಿನ ತಗೋ. ಸರಿ ಅಕ್ಕ, ತಗೋತೀನಿ, ಕೊಡಿ. ತಗೋ. ನೋಡಿ ಪ್ರೋಮಿ ಅಕ್ಕ, ವಿಭಾ ಅಕ್ಕ ನನ್ಗೋಸ್ಕರ ಅವ್ರ ಕೈಯಾರೆ ಮಾಡಿ ಕಳ್ಸಿದ್ದಾರೆ. ವಿಭಾವತಿ ಮಾಡಿರೋದಾ? ನಿಜವಾಗ್ಲು ನಿನ್ ತಂಗಿ ರೂಪ ಲಕ್ಷ್ಮಿ ತರ, ಗುಣ ಸರಸ್ವತಿ ತರ ಇದೆ. ಕುಡಿಲಿ ನೋಡೋಣ. ಸುಭಾಷ್, ಕೊಡು. ಅಬ್ಬಾ, ಎಷ್ಟು ಸುಂದರವಾಗಿದೆ. ಅಯ್ಯೋ, ಇದು ಕರ್ಚೀಫ್ ಅಲ್ವಾ? ನೋಡ್ ಸುಭಿ, ನಿನ್ನ ಅತ್ತಿಗೆ ನಿನ್ಗೋಸ್ಕರ ಇದನ್ನ ಮಾಡ್ ಕಳ್ಸಿದಾಳೆ. ನಿನ್ನ ಹೆಸರಿನ ಮೊದಲನೇ ಅಕ್ಷರನ ಹೆಣ್ದಿದ್ದಾಳೆ. ಪ್ರೋಮಿ, ಎಲ್ಲಿದ್ಯಾ? ಬೇಗ ಬಾ. ಇಲ್ಲೇ ಇದ್ದೀನಿ. ನನ್ ಹೋಗ್ ಬರ್ತೀನಿ. ಇವಳ ಕೆಲಸ ನೋಡಿದ್ರ ಸತೀಶ್ ಅವರೇ? ಬನ್ನಿ ಈ ಕಡೆ. ಈಗ ನಾವಿಬ್ರು ಪ್ರೋಮಿ ಅಕ್ಕ ಹತ್ರ ಸಿಕ್ಕಾಕೋತಿದ್ವಿ. ಅಯ್ಯೋ, ಏನ್ ಹೇಳ್ತಿದ್ದೀರಾ? ನನ್ ತಂಗಿ ಅಂತೂ ತುಂಬಾ ಬುದ್ಧಿವಂತೇನೆ. ವಿಭಾ ಎಸ್ ಅಂತ ಬರ್ದಿರೋ ಅಕ್ಷರ ಅಕ್ಕ ಸುಭಾಷ್ಗೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಆದ್ರೆ ಅದು ಶರತ್ಗೆ ಬರ್ದಿರೋದು. ಶರತ್ ಅವ್ರು ಎಲ್ಲಿದ್ದಾರೆ? ಕರೀರಿ, ಅವ್ರಿಗೆ ಇದನ್ನ ಕೊಡೋಣ. ಇಲ್ಲೆಲ್ಲೋ ಪಕ್ಕದಲ್ಲೇ ಇರ್ಬೇಕು, ಕರಿತೀನಿ ರೀ. ಸರಿ ಸರಿ. ಶರತ್ ಅಣ್ಣ ಮನೇಲಿ ಇಲ್ಲ ಸತೀಶ್ ಅಣ್ಣ. ಮನೇಲಿಲ್ಲ ಅಂದ್ರೆ ಎಲ್ಲಿಗೆ ಹೋದ ಶರತ್? ಕೋಲ್ಕತ್ತಾ. ಅವರು ನಂಗೆ ನಾಳೆ ಸಂಜೆ ವಾಪಸ್ ಬರ್ತೀನಿ ಅಂತ ಅಂದಿದ್ರು. ಏನ್ ಹೇಳ್ತಿದೀಯಾ? ಶರತ್ ಇದೇನ್ ಮಾಡ್ಬಿಟ್ಟಿದಾನೆ? ಅಜಿತ್ ಅವ್ರೆ, ಆಶೀರ್ವಾದ ಶಾಸ್ತ್ರ ಇದೆ ಅಂಥದ್ರಲ್ಲಿ ಇವತ್ತೇ ಈ ಕೆಲಸ ಮಾಡಿದಾನ ಅವನು. ಆದ್ರೆ ಇದ್ಯಾರಿಗೂ ಗೊತ್ತೇ ಇಲ್ವಲ್ಲ. ಸುಭಾಷ್, ಶರತ್ ಅವರು ನಿನಗೇನ್ ಹೇಳಿದ್ರು? ಅವರು ನಾಳೆ ಸಂಜೆನೆ ಬರೋದಂತ. ಅವರು ನಂಗೆ ಅದನ್ನೇ ಹೇಳಿದ್ದು, ಕೋರ್ಟಿಗೆ ಹೋಗ್ತೀನಿ ಅಂತ. ಸತೀಶ್ ಅವರೇ, ಈಗೇನ್ ಮಾಡೋದು? ಏನೋಪ್ಪ, ನನಗಂತೂ ಏನೋ ಗೊತ್ತಾಗ್ತಾ ಇಲ್ಲ. ಶರತ್ ಕೋರ್ಟಿಗೆ ಹೋಗಿದ್ದಾನೆ ಅಂದ್ರೆ ಬಾರೀಂದ್ರ ಘೋಷ್ ತೀರ್ಪು ನಾಳೆ ಬರ್ತಿದೆ, ಅದಕ್ಕೆ ಹೋಗಿರ್ತಾನೆ. ಅರವಿಂದ ಘೋಷ್ ಅವರು ಬಿಡುಗಡೆ ಆಗಿದ್ದಾರೆ ಅನ್ಸತ್ತೆ. ಬಾರೀಂದ್ರನಾಥ್ ಘೋಷ್ ಅವರು ಉಚ್ಚ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ರು. ಆದ್ರೆ ಸತೀಶ್ ಅವರೇ, ಈಗ ನಾವು ನಮ್ಮ ಮನೆಯವ್ರಿಗೆ ಏನ್ ಹೇಳೋದು? ಅಲ್ಲ, ಶರತ್ ಅವ್ರಿಗೆ ಆಶೀರ್ವಾದ ಶಾಸ್ತ್ರದ ಬಗ್ಗೆ ಗೊತ್ತಿರ್ಲಿಲ್ವಾ? ಅವನಿಗೆ ಗೊತ್ತಿತ್ತು, ಆದ್ರೆ ಅಮ್ಮ ಶಾಸ್ತ್ರ ಮುಂದಕ್ಕೆ ಹೋಗುತ್ತೆ ಅಂದಿದ್ರು. ಅದನ್ನೇ ಕೇಳಿ ಶರತ್ ಕೋಲ್ಕತ್ತಾ ಹೋಗೋ ನಿರ್ಧಾರ ಮಾಡಿರ್ತಾನೆ. ಈಗ ನಾನು ಏನ್ ಮಾಡ್ಲಿ ಅಜಿತ್ ಅವ್ರೆ? ಮನೇಲಿ ಇಷ್ಟೆಲ್ಲ ಜನ ಇದ್ದಾರೆ, ಎಲ್ರ ಎದುರಿಗೆ ಅಮ್ಮ ಮತ್ತೆ ಅಪ್ಪನ್ ಮರ್ಯಾದೆ ಹೋಗುತ್ತೆ. ಮತ್ತೆ 2 ತಿಂಗಳು ಮುಹೂರ್ತ ಬೇರೆ ಇಲ್ವಂತೆ. ಶರತ್ ಎಲ್ಲೋದ? ಶರತ್ ಅಣ್ಣ ಕೋಲ್ಕತ್ತಾಗ ಹೋಗಿದ್ದಾರೆ ಅಮ್ಮ. ಯಾಕೆ? ಕೋರ್ಟಿಗೆ ಹೋಗ್ಬೇಕು ಅಂದ್ರು. ಅವರು ನಾಳೆ ಬರ್ತಾರೆ. ಏನು ಹೇಳ್ದೆ ಕೇಳ್ದೆ ಶರತ್ ಕೋಲ್ಕತ್ತಾಗ ಹೋದ್ನ? ಶರತ್ ಯಾರಿಗೂ ಹೇಳ್ದೆ ಕೇಳ್ದೆ ಕೋಲ್ಕತ್ತಾಗ ಹೋಗಿದ್ದಾನಲ್ಲ, ಇದು ಯಾವ ಹುಚ್ಚುತನ ಪ್ರಭಾ? ಅಂಥದ್ದೇನ್ ಕೆಲ್ಸ ಐತಿಯೋ ತನಿ ಕೋರ್ಟಲ್ಲಿ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ. ನಿನ್ನ ಮಗ ಶರತ್ ಅಂತೂ
ಉದ್ಧಾರ ಆಗಲ್ಲ. ಇನ್ನೂ ಅವನ ತಲೆಯಿಂದ ಆ ವಿಚಾರಗಳ ಆಚೆ ಹೋಗಿಲ್ವಾ? ಏನಾಯ್ತು? ಪ್ರಭಾ, ಶರತ್ ಮತ್ತೆ ಈ ಕ್ರಾಂತಿಕಾರಿಗಳ ಕೆಲಸಗಳಲ್ಲಿ ಶಾಮೀಲಾಗಿದ್ದಾನೆ. ನಾಳೆ ಬಾರೀಂದ್ರ ಘೋಷ್ ಮತ್ತು ಉಳಿದವರ ಬಾಂಬ್ ಪ್ರಕರಣದ ತೀರ್ಪು ಕೊಡ್ತಾರಲ್ಲ, ಖುದಿರಾಮ್ ಬೋಸ್ ಬಾಂಬ್ ಹಾಕಿದ ನಂತರ ಕೋಲ್ಕತ್ತಾದಲ್ಲಿ ನಡೆದ ತಪಾಸಣೆಯಿಂದಾಗಿ ಪೊಲೀಸ್ನವರು ಯಾರ್ಯಾರನ್ನೆಲ್ಲ ವಶಕ್ಕೆ ಪಡೆದಿದ್ರು ಅವರೆಲ್ಲರನ್ನು ನೇಣಿಗೇರಿಸ್ತಾ ಇದ್ದಾರೆ ಪ್ರಭಾ. ಆದ್ರೆ ಶರತ್ ನಮ್ಗೆ ಇದ್ರ ಬಗ್ಗೆ ಏನು ಹೇಳ್ದಿನ ತೀರ್ಪನ್ನು ನೋಡಕ್ ಹೋಗಿದ್ದಾನೆ ಅಲ್ಲಿಗೆ. ನೀವೇನು ಅಷ್ಟು ವಿಶ್ವಾಸದಿಂದ ಶರತ್ ಅಲ್ಲಿಗೆ ಹೋಗಿದ್ದಾನೆ ಅಂತ ಹೇಳ್ತಿದ್ದೀರಾ? ಅವನು ನನಗ್ ಮಾತು ಕೊಟ್ಟಿದ್ದಾನೆ, ಇನ್ಮೇಲೆ ಅವನು ಯಾವತ್ತೂ... ಅವನ್ ಕೊಟ್ಟಿರೋ ಮಾತಿಗೆ ಇದೇ ಉದಾಹರಣೆ. ವಿಭಾಳ ಮನೆಯಿಂದ ಅವಳ ಅಪ್ಪ ದೊಡ್ಡಪ್ಪ ಎಲ್ಲ ಬಂದಾಯ್ತು, ಅವನಿಗೆ ಆಶೀರ್ವಾದ ಮಾಡೋದಕ್ಕೆ ಈಗ ನಾನು ಅಕ್ಷಯ್ ಅವ್ರಿಗೆ ಏನು ಉತ್ತರ ಕೊಡ್ಲಿ ಪ್ರಭಾ? ಇವನ್ ಪದೇ ಪದೇ ಯಾಕೆ ಈ ತರದ ಕೆಲ್ಸಗಳನ್ನೆಲ್ಲ ಮಾಡ್ತಾನೆ? ನನಗಂತೂ ಅರ್ಥನೇ ಆಗೋದಿಲ್ಲ. ಮದ್ವೆ ಕೂಡ ನಿಶ್ಚಯ ಆಗಿದೆ, ಈಗಿನ್ಯಾವುದು ಸಮಸ್ಯೆ ಆಗದಿದ್ರೆ ಸಾಕು. ಅವನಿಗೆ ಯಾವ್ದ್ರ ಬಗ್ಗೆನೂ ಪರ್ವೇ ಇಲ್ಲ ಅಂತ ಅನ್ಸ್ತಾ ಇದೆ. ಕಟಕ್ ಆಗಿದ್ರೆ ನಾನೇನಾದ್ರೂ ಮಾಡ್ಬೋದಾಗಿತ್ತು, ಆದ್ರೆ ಕೋಲ್ಕತ್ತಾದಲ್ಲಿ ನಾನು ಯಾರಿಗೆ ಏನ್ ಹೇಳಿ ಮತ್ತೆ ಯಾರಾದ್ರೂ ಅರೆಸ್ಟ್ಗಳಾಗ್ಬಿಟ್ರೆ ಕಣ್ ಮುಂದೆ ಒಂದ್ ಮದುವೆ ಇದೆ, ಬರೀ ಅವನ್ದಲ್ಲ ಸತೀಶನ್ ಮದುವೆ ಕೂಡ ಇದೆ. ಒಂದ್ ವೇಳೆ ಸತೀಶನ್ ಹುಡುಗಿಗೆ ಮತ್ತೆ ಅವ್ರ ಮನೆಯವರಿಗೆ ಇದೆಲ್ಲ ವಿಷಯ ಗೊತ್ತಾದ್ರೆ ಆಗ ಏನ್ ಮಾಡೋದಕ್ಕೂ ಉಳಿದಿರಲ್ಲ. ಓದೋದ್ ಬರೆಯೋದ್ ಬಿಟ್ಟು ಇದೆಂತ ಬೇಜವಾಬ್ದಾರಿ ನಡವಳಿಕೆ ಇವಂದು. ಅಮ್ಮ ಅವ್ರೆ, ಆಶೀರ್ವಾದ ಶಾಸ್ತ್ರಕ್ಕೆಲ್ಲ ತಯಾರಾಗಿದೆ. ಈಗೇನ್ ಮಾಡೋದು ಪ್ರಭಾ? ಎಲ್ಲ ವ್ಯವಸ್ಥೆನೂ ಆಗೋಗಿದೆ. ಅಕ್ಷಯ್ ಅವರು ಸಿದ್ಧ ಹಾಕ್ಬಿಟ್ಟಿದ್ದಾರೆ. ಈಗ ಅಕ್ಷಯ್ ಅವ್ರ ಎದುರುಗಡೆ ಹೋಗಿ ನಾನು ಯಾವ ಬಾಯಿಂದ ಹೇಳಕ್ಕಾಗುತ್ತೆ ನನ್ನ ಮಗ ಕ್ರಾಂತಿಕಾರಿಗಳ ವಿಚಾರವಾಗಿ ತೀರ್ಪುಗಳಿಗೆ ಹೋಗಿದ್ದಾನೆ, ಅದಕ್ಕಾಗಿ ಅದು ಆಶೀರ್ವಾದ ಶಾಸ್ತ್ರ ಆಗಲ್ಲ ಅಂತ. ಶರತ್ ಏನಾದ್ರೂ ಇವತ್ತು ಆಶೀರ್ವಾದದ ಶಾಸ್ತ್ರ ಇದೆ ಅಂತ ಗೊತ್ತಿದ್ರೆ ಅವನು ಹೀಗೆಲ್ಲ ಕೋಲ್ಕತ್ತಾಗ ಹೋಗ್ತಿರ್ಲಿಲ್ಲ. ನಿನ್ನ ಮಗನ ಮೇಲೆ ನಂಗೆ ಯಾವ ಭರೋಸೆನೂ ಉಳಿದಿಲ್ಲ. ಇದು ಅಕ್ಷಯ್ ಅವ್ರ ಮನೆಯ ಸಂಪ್ರದಾಯ ಅಂತ ಅಷ್ಟೇ ನಂಗೆ ಅನ್ಸ್ತಾ ಇರೋದು. ನಾವಂತೂ ನಮ್ಮ ಮನೆಯ ಯಾವ ಸಂಪ್ರದಾಯನೂ ಭಂಗ ಮಾಡಿಲ್ಲ. ದೊಡ್ಡ ಮಗನ ಮದುವೆ ಮಾಡದೆ ಕಿರಿಯನ್ ಮದುವೆ ತಯಾರಿ ಮಾಡಿದ್ವಿ. ಈಗ ಆಗೋದಕ್ಕೆ ಅಕ್ಷಯ್ ಅವರ ನನ್ನ ಮೇಲೆ ಒತ್ತಡ ಹಾಕಿದ್ದು ಅಂತ ನಿಂಗೂ ಚೆನ್ನಾಗಿ ಗೊತ್ತು. ಮತ್ತಿಲ್ಲಿ ಪುರೋಹಿತರು 2 ತಿಂಗಳಿಗೂ ಮೊದಲು ಯಾವ ಮುಹೂರ್ತನೂ ಇಲ್ಲ ಅಂತಿದ್ದಾರೆ. ಈಗ ಆಶೀರ್ವಾದ ಮಾಡದೇ ಇದ್ರು ಮದ್ವೆ ಸಮಯದಲ್ಲಿ ಮಾಡ್ಬೋದು. ನಾವು ವಿಭಾವತಿಗೆ ಆಶೀರ್ವಾದ ಮಾಡ್ತೀವಿ, ಅವರು ಷರತ್ತಿಗೆ ಮಾಡ್ಲಿ. ಇದನ್ ಬಿಟ್ಟು ನನಗೆ ಬೇರೆ ಏನೂ ಹೊಳಿತಾ ಇಲ್ಲ. ದೇವರ ಅನುಗ್ರಹ ಹೇಗಿದೆಯೋ ಹಾಗೆ ಆಗ್ಲಿ. ಆದ್ರೆ ಆಶೀರ್ವಾದದ ಶಾಸ್ತ್ರ ನಡೀಲಿಲ್ಲ ಅನ್ನೋ ಕಾರಣಕ್ಕೆ ಮದ್ವೆ ನಿಲ್ಬಾರ್ದಲ್ವಾ? ನಮ್ಮ ಮಾತಿಗೆ ಇಷ್ಟೇ ನಾ ಬೆಲೆ ಕೊಡೋದವ್ರು. ನೀನ್ ಈ ರೀತಿ ನಿನ್ ಮಗನ್ ತಪ್ಪನ ಮುಚ್ಚಡಕ್ಕೆ ಹೋಗ್ಬೇಡ ಪ್ರಭಾ. ನನಗಂತೂ ನಮ್ ಸಹಾಯಕನ್ ಮಗ ಅನಂತ ಮತ್ ನಮ್ ಶರತನ್ ಮಧ್ಯೆ ಯಾವ ವ್ಯತ್ಯಾಸನೂ ಕಾಣಿಸ್ತಾನೆ ಇಲ್ಲ. ಯಾರಿಗೂ ಏನು ಹೇಳ್ದೆ ಕೇಳ್ದೇನೆ ಹೀಗೆ ಮನೆಯಿಂದ ಹೊರಗೆ ಹೋಗ್ತಾರ? ಶರತನ್ ತಲೆಯಲ್ಲಿ ಏನು ಓಡ್ತಾ ಇದೆ ಅನ್ನೋದೇ ನಂಗೆ ಅರ್ಥ ಆಗದೆ ಇರೋ ವಿಷಯ. ಚೀಚಿ ಮತ್ ಇವರೆಲ್ಲ ಅಷ್ಟು ದೂರದಿಂದ ಬಂದಿದ್ದಾರೆ. ಅದು ಅಕ್ಷಯ್ ಅವರೇ, ಅದು ನಿಮ್ಮ ಅನುಮತಿ ಇಲ್ಲದೆ ಒಳಗಡೆ ಬಂದ್ಬಿಟ್ಟೆ, ತಪ್ಪು ತಿಳ್ಕೊಬೇಡಿ. ಹಾಗೇನೂ ಇಲ್ಲ. ಹಾಗೆ ಹೋಗ್ತಾ ಇದ್ದೆ, ನೀವು ಮಾತಾಡೋದು ನನ್ನ ಕಿವಿ ಬಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಅದೇನು ಅಂದ್ರೆ ನಿಮ್ಮ ಮನೆಯವ್ರು ಹೇಳ್ತಾರೋ ಸರಿಯಾಗೇ ಇದೆ. ನಮಗೊತ್ತು ಈ ಮದುವೆ ನಮಗಂತೂ ಒಂದು ಅನಿವಾರ್ಯತೆ. ನಾನ್ ನಿಮ್ಮ ಮೇಲೆ ಎಷ್ಟು ಭರವಸೆ ಇಟ್ಟಿದ್ದೀನೋ ನೀವು ನನ್ನ ಮೇಲೆ ಅಷ್ಟೇ ಒಂದು ಭರವಸೆ ಇಟ್ಟಿದ್ದೀರಾ. ಇದು ಇದ್ರ ಪರೀಕ್ಷೆ ಅಷ್ಟೇ. ಆಗ್ಲಿ ಈಗಲೇ ಆಶೀರ್ವಾದಕ್ಕಂಥದ್ದೇನು ಅವಶ್ಯಕತೆ ಇಲ್ಲ, ಆಮೇಲೆ ಮಾಡ್ಕೋಬಹುದು. ನಮ್ಗೀಗ ಹೊರಡೋದಕ್ಕೆ ಅನುಮತಿ ಕೊಡಿ. ಅಯ್ಯೋ, ಅದೇಗಾಗತ್ತೆ? ನೀವು ನಮ್ಮ ಮನೆಗೆ ಬಂದು ಊಟ ಕೂಡ ಮಾಡದೆ ಹಾಗೆ ಹೋಗೋದಾ? ಎಲ್ಲ ತಯಾರಾಗಿದೆ. ಯಾವುದೆಲ್ಲ ಈಗ ಹಾ ನಾನ್ ನೋಡ್ಕೊಂಡ್ ಬರ್ತೀನಿ. ಬೇಡ, ಇನ್ಮೇಲೆ ಬಂದು ಹೋಗೋದು ಇದ್ದೇ ಇರುತ್ತೆ, ಮಾತುಕತೆನೂ ಇರುತ್ತೆ. ನೀವೇನು ತಪ್ಪು ತಿಳ್ಕೊಬೇಡಿ. ನಾನು ನಮ್ಮ ಅಣ್ಣಂಗೆ ನಿಧಾನವಾಗಿ ಹೇಳ್ತೀನಿ. ಹಾಗೆ ಕೋಲ್ಕತ್ತಾಗ ಹೋದ್ಮೇಲೆ ಈ ವಿಷಯನೆಲ್ಲ ಭಾಗ್ಯವತ್ತಿಗೂ ಅರ್ಥ ಮಾಡಿಸ್ತೀನಿ. ನೀವು ಚಿಂತೆ ಮಾಡ್ಬಿಡಿ, ನಾನೆಲ್ಲ ನಿಭಾಯಿಸ್ತೀನಿ. ಮತ್ತೆ ಏನಂದ್ರೆ ದಯವಿಟ್ಟು ನೀವು ಶರತ್ ಮೇಲೆ ಮಾತ್ರ ಕೋಪ ಮಾಡ್ಕೋಬೇಡಿ. ಅವನಿಗೆ ಗೊತ್ತೇ ಇರ್ಲಿಲ್ವಲ್ಲ ಇವತ್ತೇ ಈ ಶಾಸ್ತ್ರ ಮಾಡ್ತಿರೋದು. ನೀವು ಅವನಿಗೆ ಹೇಳ್ಬಿಡಿ, ನಮ್ಮನೆಗೆ ಬಂದ್ರೆ ನಾನು ಅವನಿಗೆ ಹೇಳ್ತೀನಿ. ನೋಡ್ತಾ ಇದ್ದೀರಲ್ಲ ಅಕ್ಷಯ್ ಅವ್ರೆ, ನನ್ ಮಗ ಮಾಡ್ತಿರೋದ್ನ. ನನ್ಗಂತೂ ಮಾತೇ ಬರ್ತಿಲ್ಲ ನಿಮ್ಮ ಹತ್ರ ಹೇಗೆ ಕ್ಷಮೆ ಕೇಳೋದು ಅಂತ. ವಿಭಾ ಅಮ್ಮನ ಹತ್ರನೂ ನನ್ನ ಕಡೆಯಿಂದ ಕ್ಷಮೆ ಹೇಳ್ಬಿಡಿ. ಖಂಡಿತ ನೀವೇನು ಚಿಂತೆ ಮಾಡ್ಬೇಡಿ, ನಾನು ನಮ್ಮ ಅಣ್ಣಗೆ ಅರ್ಥ ಮಾಡಿಸ್ತೀನಿ. ನಾನು ಬರ್ತೀನಿ. ನೋಡ್ದಿಯಲ್ಲ ಪ್ರಭಾ, ಶರತ್ ಹೀಗ್ ಮಾಡಿದ್ದು ಖಂಡಿತ ಸರಿ ಇಲ್ಲ. ಇದು
ಇದು ಒಂದ್ ರೀತಿ ಪಲಾಯನ ಅನ್ನೋ ಹಾಗಿದೆ. ಅವನಂತೂ ಸ್ವತಃ ಮೂರ್ಖನೇ. ದೊಡ್ಡಣ್ಣ ಹೇಳ್ತಿರ್ತಾರೆ, ಯಾರು ತಾನೇ ಮೂರ್ಖನೋ ಅವನು ಸುಭಾಷ್ಗೆ ಕಲಿಸ್ತಿದ್ದಾನೆ ಅಂತ. ಇದ್ರ ನಂತರ ಸುಭಾಷ್ ಏನಾದ್ರೂ ಹೀಗೆ ಯಾರಿಗೂ ಹೇಳ್ದೆ ಕೇಳದೆ ಮನೆಯಿಂದ ಎಲ್ಲಾದ್ರೂ ಹೊರಟು ಹೋದ್ರೆ ಪ್ರಭಾ, ಆಗನ್ನ ಯಾರು ತಪ್ಪು ಅಂತೀಯ? ಸುಭಾಷ್ ಅಂದ ಇಲ್ಲ ಕಲ್ಸ್ಕೊಟ್ಟವ್ರಂದ? ನಾನು ಏನು ಹೇಳ್ದೇನೆ ಕೋಲ್ಕತ್ತಾಗ ಬಂದಿರೋ ವಿಷಯ ಅಮ್ಮ ಅಪ್ಪಂಗೆ ಸುಭಾಷ್ನಿಂದ ಗೊತ್ತಾದ್ರೆ ಏನ್ ಅನ್ಕೋತಾರೋ. ನಾನು ಅವ್ರಿಗೆ ಹೇಳಿದ್ದಿದ್ರೆ ಖಂಡಿತ ನನಗೆ ಬರಕ್ ಬಿಡ್ತಾ ಇರಲಿಲ್ಲ. ಅಮ್ಮ ಅಪ್ಪನ ಮುಖ ನೋಡಿ ದೇಶ ಸೇವೆಯಿಂದ ನನ್ನನ್ನು ನಾನು ದೂರ ಇಟ್ಟಿದ್ದೆ. ಆದ್ರೆ ಮನಸ್ಸಿಂದ ಈ ಭಾವನೆಯನ್ನ ಪೂರ್ತಿಯಾಗಿ ದೂರ ಇಡಕ್ಕಾಗ್ತಿಲ್ಲ. ಅಪ್ಪ ಅಮ್ಮ ನನ್ನನ್ನು ಕ್ಷಮಿಸ್ಬಿಡಿ. ಅರೆ ಶರತ್, ಈಗಷ್ಟೇ ಬಂದ್ಯಾ? ನೀನ್ ಬರ್ತಿದ್ಯಾ ಅಂತ ಮನೆಯಿಂದ ಎಳ್ಳಿನ ಲಾಡು ತಂದಿದ್ದೀನಿ, ತಗೋ. ಹೌದು, ಸತೀಶ್ ಮತ್ತೆ ಸುರೇಶ್ ಎಲ್ಲಿ? ಅವರಿಬ್ರು ಬರ್ಲಿಲ್ಲ. ಬನ್ನಿ, ನೀವು ಕೂತ್ಕೊಳ್ಳಿ. ನಾನು ಒಬ್ನೇ ಬಂದೆ. ನಾಳೆ ಎಲ್ರೂ ಕೋರ್ಟ್ಗೆ ಹೋಗ್ತಾ ಇದ್ದೀರಾ? ಖಂಡಿತ ಹೋಗ್ತಿದೀವಿ. ಅದು ಅಲ್ಲದೆ ಉಲ್ಲಾಸ್ಕರ್ ನಮ್ಮ ಕಾಲೇಜಿನ ಹುಡುಗ. ಇದನ್ನ ಕೇಳಿ ನಾಳೆ ತುಂಬಾ ಜನ ಬರ್ತಾರೆ. ನೀನು ಕೋರ್ಟ್ಗೆ ಬರೋದಕ್ಕೆ ಅಂತಾನೆ ಕಟಕಿಂದ ಇಲ್ಲಿಗೆ ಬಂದ ಶರತ್? ಹೌದು ಸುಬೀರ್, ನಿಜ ಹೇಳ್ಬೇಕು ಅಂದ್ರೆ ಮನೆಯವ್ರಿಗೆ ತಿಳಿಸ್ತೇನೆ ಬಂದೆ. ನಾಳೆ ಏನ್ ತೀರ್ಪು ಕೊಡ್ತಾರೋ, ಗಲ್ಲು ರದ್ದು ಆಯ್ತೋ ಇಲ್ವೋ ಅನ್ನೋದು ನಾನು ಕಟಕ್ನಲ್ಲಿ ಕೂತಿದ್ರೆ ಹೇಗ್ ಗೊತ್ತಾಗತ್ತೆ? ಏನ್ ಅಗತ್ಯ ಇತ್ತು ಶರತ್? ಅಪ್ಪ ಅಮ್ಮ ಮನೇಲಿ ಚಿಂತೆ ಮಾಡ್ತಿರ್ತಾರಲ್ವಾ? ನೀನು ಗೊತ್ತಿಲ್ವಾ ನಾಳೆ ಕೋರ್ಟಿನ ಹೊರಗಡೆ ಗಲಾಟೆ ಆಗೋ ಸಾಧ್ಯತೆ ತುಂಬಾನೇ ಇದೆ. ಖುದಿರಾಮನಿಗೆ ಗಲ್ ಶಿಕ್ಷೆ ಆದ್ಮೇಲೆ ಈ ರೀತಿ ಜನ ವಿರೋಧ ಮಾಡಕ್ ನಿಂತಿರೋದನ್ನ ನೋಡಿ ನಮ್ ಜನಕ್ಕೆ ಭಯ ಇಲ್ಲ ಅನ್ನೋದು ಬ್ರಿಟಿಷ್ ಸರ್ಕಾರಕ್ಕೂ ಗೊತ್ತಾಗತ್ತೆ. ನೀವು ನನ್ನ ಜೊತೆ ಬನ್ನಿ, ಈ ಅನ್ಯಾಯನ ನಾವು ವಿರೋಧಿಸೋಣ.